ನೀಡಿದ್ದ ಭೇಟಿಯಿಂದ ಭೇಟಿಯಾದೆ ಎಂದು ಬಿಟ್ಟವನಲ್ಲ. ಶ್ರೀಮಂತ ಈ ಕಾಯಿಂದ ನನ್ನ ಇನ್ನೊಬ್ಬ ತಂಗಿಯನ್ನ ಯಾರಿಗೂ ತಂಗಿ ಗೊತ್ತಾಗುತ್ತೆ. ಅವನ ವಿದೇಶದಲ್ಲಿ ಬಚ್ಚಿಟ್ಟ ಕವಿ ಮಕ್ಕಳು ಮುಂದುವರೆದುಕೊಂಡು ಬಂದಿದ್ದಾರೆ. ಈ ಊರಿನ ಈ ಶ್ರೀಮಂತ ಕಾಯಿಂದ ಅನುಶ್ರೀ ಬಡಬಿಕಾರಿ ಪ್ರಶಾಂತ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನೀವು ಹೋಗಿ ಅಂತ ಸಿಕ್ಕಾಕೊಳ್ತಿರಲ್ಲ. ಅವನು ಸ್ಟೇಷನ್ಗೆ ಬಂದಿದ್ದ. ನೋಡೋದು ನಾನು ಕಾಗದವನ್ನು ಅಡ್ಡ ಮಾಡಿಕೊಂಡು ನನಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದ. ನೋಡು, ಅಂತವರನ್ನ ಇನ್ನು ಮುಂದೆ ಲಂಚ್ ಆದಾಗೆ ತೋರಿಸಿ ನಮ್ಮ ಹತ್ರ ಹೇಳ್ಕೊಳ್ಬೇಕು ಮಾಡಿಲ್ಲ. ನೀನು ಪೊಲೀಸ್ ಸ್ಟೇಷನ್ ಹಿಡಿದು ಹೋದಾಗ ಅವನು ಸ್ಟೇಷನ್ಗೆಲ್ಲ ಕಮಿಷನರ್ ಹೋಗಿ ಹೇಳ್ತಿದ್ದ. ನೀನು ಆ ಕೆಲಸವನ್ನು ಸಲೀಸಾಗಿ ಮಾಡಿ ಮುಕ್ತಿ ಅಂತ ನನಗೆ ಚೆನ್ನಾಗಿ ನ್ಯಾಯ ನೀತಿಯಿಂದ ಬಾಳುವವರಿಗೆ ನಮ್ಮ ರುಚಿ ತೋರಿಸಿದ್ರೆ ಆಯ್ತು ಬಿಡು. ಎಷ್ಟೋ ದಿವಸ ಆಯ್ತು ನನಗೂ ಭೇಟಿ ಸಿಗದೆ ತುಂಬಾ ಬೋರ್ ಬರ್ತಾ ಇದೆ. ನೋಡು, ನನ್ಗೊಂದು ಮುಖ್ಯವಾದ ಕೆಲಸ ಇದೆ, ನಾನು ಇಲ್ಲಿ ಬರ್ತೇನೆ. ಏನ್ ವಿಷಯ ಕಾಳಿಂಗ? ಅದೇ ನಿನ್ನ ತಂಗಿ ಆ ಬಡಬಿಕಾರಿ ಸಂಜೆಯನ್ನ ಪ್ರೀತಿಸ್ತಾ ಇದ್ದಾಳೆ. ನಾನು ನನ್ನ ತಂಗಿಯನ್ನು ನೋಡ್ತೇನೆ, ಅವರು ಅವರ ಜೊತೆ ಸುತ್ತಾಡುವುದನ್ನ. ಭಟ್ಟಿ ಮಗನೇ, ಭಿಕ್ಷೆ ಬೇರುತ್ತಿರುವ ನಿನಗೆ ಇಷ್ಟು ಕೊಂಬಿರ್ಬೇಕಾದ್ರೆ ಚಿನ್ನದ ಬಟ್ಟೆಯಲ್ಲಿ ಚಿನ್ನದ ಪೂರಿದು ಮೃಷ್ಟಾಂಗ ಭೋಜನ ಮಾಡುವ ನನಗೆಷ್ಟೇ ಬೇಡ. ಓ ಕೊಟ್ಟಿ ನನ್ನ ಮಗನಿಗೆ ಗೆಲ್ಕೊಂಡು ಈಗಲೇ ಸ್ಟೇಷನಲ್ಲಿ ಚರ್ಮ ಸುರಿತೇನೆ. ಆತುರ ಪಡಬೇಡ, ನಿನ್ನ ಒಂದು ಮುಖ್ಯವಾದ ಕೆಲಸ ಆಗ್ಬೇಕು. ನೋಡು ಕಾಳಿಂಗ, ನನ್ ತಲೆ ಕೆಡ್ತಾ ಇದೆ. ಈಗ ನನ್ನ ತಡೆಬೇಡ, ನನ್ ಕೆಲಸ ಆಮೇಲೆ ಮಾಡ್ತಾಯಿತ್ತು. ಓ ನನ್ ಪೊಟ್ಟಿ ನನ್ ಮಗ ಹುಟ್ಟಾಕ್ಬೇಕು ನಾನು. ಆ ಬಡಬಿಕಾರಿಗೆ ಪಾಠ ಕಲಿಸಲು ಇದೇ ತಕ್ಕ ಸಮಯ. ಅಂದ್ರೆ ನಿನ್ನ ತಂಗಿಯ ಸಂಜೆಯ ಜೊತೆ ಮದುವೆ ಮಾಡಿಸಿ ಪ್ರಶಾಂತನ ಮನೆಯಿಂದ ಹೊರತಪ್ಪುವಂತೆ ಮಾಡಿ ಅವರ ಮುತ್ತಾದ ತಂಗಿಯನ್ನ ನಮ್ಮ ಮಂಚದ ರಾಣಿಯನ್ನಾಗಿ ಮಾಡಿಕೊಂಡು ಆ ಸಂಜೆಗೆ ನಮ್ಮ ಫ್ಯಾಕ್ಟರಿಯಲ್ಲಿ ಒಂದು ಮ್ಯಾನೇಜರ್ ಕೊಡಿಸ್ಕೊಳ್ಬೇಕಿತ್ತು. ಇಲ್ಲಿ ಒಂದೇ ಕೈನಲ್ಲಿ 2 ಹಂಗೆ ಹೊಡೆದಂತಾಗುತ್ತದೆ. ಸ್ವಲ್ಪ ವಿಚಾರ ಮಾಡು. ನಿನ್ನ ಐಡಿಯಾ ಏನು ಸರಿಯಾಗಿದೆ. ಇದೇ ಸರಿಯಾದ ಸಮಯ. ಆ ಪ್ರಕಾಶಕ್ಕೆ ಸೇರು ನಿಲ್ಸ್ಕೊಳ್ಳಲು ನೀನು ಇವತ್ತೇ ಹೋಗಿ ನಿಮ್ಮ ಸಂಗೀತ ಕನ್ವಿನ್ಸ್. ಆ ವಿಷಯ ನನಗೆ ಬಿಟ್ಟು ಬಿಡು ಕಾಳಿಂಗ. ಇನ್ನು ಮುಂದೆ ಆ ಪ್ರಕಾಶ್ ಸೊಕ್ಕಿನಿಂದ ಮೇಲತ್ತಿದ್ದಲ್ಲ, ಬೀದಿ ತಿರುಕನಾಗಿ ಅವನ ಪಾಲನೆ
ಅನಿಸಿತ್ತು ಅಲ್ವಾ? ಹೌದು, ಆದ್ರೆ ಅವರಿಗೆ ನಾನು ಒಂದು ಜೀವನ ಆಗ್ತಿದೆ. ಅವರು ಇಷ್ಟೊತ್ತಿಗಾಗಲೇ ಬರ್ಬೇಕಾಗಿತ್ತು. ಏನೋ ತುಂಬಾ ಬೇಡಾಗ್ತದೆ ಅವ್ರು ಬರ್ಲಿಕ್ಕೆ. ವೆರಿ ಗುಡ್. ಇನ್ಯಾಕೆ ತಡ ಮಾಡುದು? ಅವಳ್ಯಾರೋ ಡ್ಯಾನ್ಸ್ ರಾಣಿಯನ್ನು ಕಳಿಸಿದಂತಲ್ಲ, ಕಳಿಸಿ ಮಜಾ ಮಾಡೋಣ. Life on the ice candy, cargo to carry.